ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚುಕ್ಕಿ ಚಾನಲ್. ಇವತ್ತಿನ ರೆಸಿಪಿ ಮೆಂತ್ಯ ಬಾತ್. ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು, ಬಾಡಿಗೆ ತಂಪಾಗಿರುತ್ತೆ ಆ್ಯಂಡ್ ವಿಟಮಿನ್ ನ್ಯೂಟ್ರಿಷಿಯಸ್ ಎಲ್ಲ ಇರುತ್ತೆ. ಬನ್ನಿ ನೋಡೋಣ ರೆಸಿಪಿನ. ಮೊದಲು ಅರ್ಧ ಕ್ಯಾರೆಟ್ ತೊಗೊಳ್ಳಿ. ಇದು ನಾನು ಬರೀ 3-4 ಜನಕ್ಕೆ ಮಾಡ್ತಾಯಿದ್ದೀನಿ. ನೀವು ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಜಾಸ್ತಿ ತೊಗೋಬೋದು. ಮತ್ತು 2 ಈರುಳ್ಳಿ, ಅದನ್ನು ಸ್ವಲ್ಪ ದಪ್ಪದಾಗಿ ಹೆಚ್ಕೊಳ್ಳಿ, ಯಾಕಂದರೆ ಅದನ್ನು ನಾನು ರುಬ್ಬಕ್ಕೆ ಹೆಚ್ಕೋತಾ ಇದ್ದೀನಿ. ಇವಾಗ 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಚಿಕ್ಕದಾಗಿ ಹೆಚ್ಕೊಳ್ಳಿ. ಇದು ನಾನು ಗೊಜ್ಜು ಥರ ಮಾಡಿಕೊಂಡು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೆ ಮಾಡ್ಕೊತಾ ಇರೋದು. ಇವಾಗ ಒಂದು 10-11 ಹಸಿಮೆಣ್ಸಿಕಾಯಿ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಳ್ಳಿ. ಅದನ್ನು ನೀಟಾಗಿ ತೊಳೆದು ಚಿಕ್ಕದಾಗಿ ಹೆಚ್ಕೊಳ್ಳಿ. ಚಿಕ್ಕದಾಗಿ ಯಾಕೆ ಅಂದರೆ ರುಬ್ಬಿದಾಗ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಅರ್ಧ ಕಪ್ಪಷ್ಟು ಪುದೀನ ತೊಗೋಬೇಕು. ಅದನ್ನು ಒಂದು ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಳ್ಳಿ. ಇವಾಗ ಇದನ್ನೆಲ್ಲ ಒಗ್ಗರಣೆ ಹಾಕ್ಕೋಬೇಕು. ಈಗ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹೆಚ್ಚಿರೋ ಹಸಿಮೆಣ್ಸಿಕಾಯಿ ಹಾಕಿ 2 ಫುಲ್ ಬೆಳ್ಳುಳ್ಳಿ ಹಾಕಿ 2 ಇಂಚ್ ಶುಂಠಿ ಹಾಕ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು. ಈಗ ಹುರ್ಕೊಂಡಾದ್ಮೇಲೆ 4 ಲವಂಗ, 1 ಇಂಚು ಚಕ್ಕೆ ತೊಗೊಂಡು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಆಮೇಲೆ 1 ಕಪ್ಪಷ್ಟು ಕಾಯಿ ತೊಗೊಂಡಾದ್ಮೇಲೆ ಸ್ವಲ್ಪ ಹುರ್ಕೊಂಡಾದ್ಮೇಲೆ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು. ಇವಾಗ ಹುರ್ಕೊಂಡಾದ್ಮೇಲೆ ಅದನ್ನು ತಣ್ಣಗಾಗಕ್ಕೆ ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ತಣ್ಣಗಾಗೋಷ್ಟರಲ್ಲಿ ನಾವು ಅದೇ ಬಾಣಲಿಗೆ 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ನೋಡಿ, ಇವಾಗ ಬೇಯೋಕ್ಕೆ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಹುರ್ಕೊಂಡಾದ್ಮೇಲೆ ಅದಕ್ಕೆ ನಾವು ಹೆಚ್ಚಿರೋ ಪುದೀನ ಹಾಕ್ಕೊಂಡು ಅದನ್ನು ಹುರ್ಕೊಳ್ಬೇಕು. ಆಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೋಬೇಕು. ಇವಾಗ ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ಬೇಯಿಸ್ಬೇಕು. ಅದಾದಮೇಲೆ 1 ಕಪ್ಪಷ್ಟು ಬಟಾಣಿ ಹಾಕ್ಕೊಬೇಕು. ಅದಾದಮೇಲೆ ಹೆಚ್ಚಿರೋ ಕ್ಯಾರೆಟ್ನ ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಅದನ್ನು ತಿರುವಿ ಬೇಯಕ್ಕೆ ಬಿಡಿ. ಈಗ ಬೇಯಕ್ಕಿಟ್ಟು ಇವಾಗ ಹುರ್ಕೊಂಡಿರೋ ಐಟಮ್ಸ್ನ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಚಟ್ನಿ ಥರ ಬರಬೇಕು, ಸ್ವಲ್ಪ ತರ್ತರಿಯಾಗೇ ಇರಬೇಕು, ನುಣ್ಣಗೆ ರುಬ್ಕೋಬೇಡಿ. ಸ್ವಲ್ಪ ವಾಟರ್ ಹಾಕ್ಕೊಳ್ಳಿ. ಇವಾಗ ನೋಡಿ ಯಾವ ಥರ ಬೆಂದಿದೆ ಅಂತ, ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ರುಬ್ಕೊಂಡಿರೋ ಐಟಮ್ಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಸ್ವಲ್ಪ ವಾಟರ್ ಹಾಕ್ಕೊಂಡು, ಗಟ್ಟಿ ಬರಬಾರ್ದು, ಸ್ವಲ್ಪ ವಾಟರ್ ಹಾಕ್ಕೊಂಡು ಗೊಜ್ಜು ಥರ ಮಾಡ್ಕೊಳ್ಳಿ. ಇವಾಗ ನೋಡಿ ಯಾವ ಥರ ಆಗಿದೆ ಅಂತ. ಇದಕ್ಕೆ ಹೆಚ್ಕೊಂಡಿರೋ ಟೊಮ್ಯಾಟೋನ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪು ಹಾಕ್ಕೋಬೋದು. ನಾನು 2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೂ ಬೇಕಂದರೆ ನೀವು ಹಾಕ್ಕೋಬೋದು. ಇವಾಗ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಪ್ಪ ಹಾಕ್ಕೊಂಡ್ಮೇಲಂತೂ ಘಮ ಅಂತೂ ಸೂಪರಾಗಿರುತ್ತೆ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸನ ಹಾಕ್ಕೊಳ್ಳಿ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಬಿಟ್ಬಿಟ್ಟಾದ್ಮೇಲೆ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದನ್ನು ನೀವು ಇಟ್ಕೊಳ್ಳಬಹುದು, ಇಲ್ಲ ಆವಾಗಲೇ ಮಿಕ್ಸ್ ಮಾಡಿ ಆಗಲೇ ನೀವು ತಿನ್ನಲೂಬಹುದು ಕಲಸಿ. ನಾನು ಮಾಡಿರೋದು ಒಂದು 3-4 ಜನಕ್ಕೆ ಆಗುತ್ತೆ, ಬಟ್ ನೀವು ಜಾಸ್ತಿ ಜನಕ್ಕೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ತಿಂದು ನೋಡಿ, ನಿಮ್ಮ ಮನೆಯವ್ರು ಎಲ್ಲರಿಗೂ ಕೊಟ್ಟು ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.